ಎಲ್ಲರಿಗೂ ನಮಸ್ಕಾರಗಳು. ನನಗೆ ಇತ್ತೀಚೆಗೆ ತುಂಬ ಬೇಡಿಕೆಯ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಕಟ್ಟಿಂಗ್ ತೋರಿಸಿ ಅಂತ ಹೇಳಿ ನಾನು ಈ ದಿನ ಕಟೋರಿ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ. ತುಂಬ ಹಿಂದಿಂದ ಕೇಳ್ತಾನೆ ಇದ್ದರು. ಅದಲ್ಲದೆ ತುಂಬ ಇನ್ನೂ ಬೇರೆಗಳನ್ನೆಲ್ಲ ತೋರಿಸ್ರಿ ಅಂತ ಕೇಳ್ತಾನೆ ಇದ್ದಾರೆ. ಆದರೆ ನನಗೆ ಎಲ್ಲವನ್ನು ಒಟ್ಟಿಗೆ ತೊಗೊಳಕ್ಕಾಗ್ತಾ ಇಲ್ಲ. ಒಂದೊಂದೇ ತೋರಿಸ್ತಾನೇ ಇದ್ದೀನಿ. ಈ ದಿನ ನಾನು ಕಟೋರಿ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಸ್ಕೆಚ್ ಮಾತ್ರ ತೋರಿಸ್ತಾ ಇದ್ದೀನಿ. ಅದ್ರ ನೆಕ್ಸ್ಟು ಪೇಪರ್ ಕಟ್ಟಿಂಗು ಮತ್ತು ಬ್ಲೌಸ್ ಕಟ್ಟಿಂಗು, ಆಮೇಲೆ ಸ್ಟಿಚ್ಚಿಂಗು. ಅದರಲ್ಲೂ ಕಟೋರಿ ಬ್ಲೌಸ್ನಲ್ಲಿ ಸೆಮಿ ಕಟೋರಿ ಫಸ್ಟ್ ಮಾಡ್ತಾ ಇದ್ದೀನಿ. ನಾನೀಗ ತೋರಿಸ್ತಾ ಇರೋದ್ರ ಹೆಸರು ಸೆಮಿ ಕಟೋರಿ ಅಂತ. ಇದು ಕಟೋರಿ ಫುಲ್ ಕಟೋರಿ ಅಲ್ಲ, ಫುಲ್ ಕಟೋರಿ ಬೇರೆ ಇದೆ. ಅದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ, ಓಕೆನಾ. ಈ ದಿನ ಕಟೋರಿ ಬ್ಲೌಸ್ ಕಟ್ಟಿಂಗ್ ತೋರಿಸಿ ಮೇಡಮ್ ಅಂತ ಕೇಳಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಹಾಂ ನೋಡಿ, ನಾನು ಈ ದಿನ ಕಟೋರಿ ಬ್ಲೌಸು ಅಂದರೆ ಕಟೋರಿ ಬ್ಲೌಸ್ ಮಾಡಬೇಕು. ಕಟೋರಿ ಬ್ಲೌಸಲ್ಲಿ ನಾನಾ ಥರ ವಿಧ ಇದೆ. ಈಗ ಫಸ್ಟಿಗೆ ಸೆಮಿ ಕಟೋರಿ ಅಂತ ಮಾಡ್ತಾಯಿದ್ದೀನಿ. ಅದರ ಅಳತೆಗಳು ಇಲ್ಲಿದೆ. ಈಗ ಎದೆ ಸುತ್ತಳತೆ 40 ಇಂಚ್ನವರೆಗೆ ನಾನು ಮಾಡ್ತಾಯಿದ್ದೀನಿ. ಅದೇ ಥರ ಎದೆ ಸುತ್ತಳತೆ 40 ಇದ್ದರೆ 10 + 2 12 ಇಂಚು ಬರುತ್ತೆ. ಪೂರ್ಣ ಉದ್ದ 13.5 + 1.5 ಬ್ಯಾಕಿಗೆ, ಫ್ರಂಟಿಗೆ 12.5, ಭುಜ 5.5, ನೆಕ್ ಬಿಡ್ತು 2.5, ನೆಕ್ ಡೀಪು ಬ್ಯಾಕ್ 9, ಬಾಟಮ್ ಸುತ್ತಳತೆ 32 ಅಂದರೆ 8 + 2 10. ಇದು ಮಾಮೂಲಿ ಬ್ಲೌಸಿಗೆ ಹೇಗೆ ಅಳತೆ ತಗೊಳ್ತೀವೋ ಸೇಮ್ ಅದೇ ಥರನೇ ಇರುತ್ತೆ. ಕಟ್ಟಿಂಗು ಕೂಡ ಅದೇ ಥರನೇ ಇರುತ್ತೆ. ಇಲ್ಲಿ ಸೆಮಿ ಕಟೋರಿ, ಆ ಕಟೋರಿನ ಜಾಯಿಂಟ್ ಮಾಡ್ತೀವಲ್ಲ ಅದು ಮಾತ್ರ ಎಕ್ಸ್ಟ್ರಾ ಬರುತ್ತೆ. ಅದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಈಗ ಆ್ಯಸ್ ಯೂಸ್ವಲ್ ನಾವು ಎಲ್ಲ ಬ್ಲೌಸಿಗೂ ಹೇಗೆ ಹಾಕೋತೀವೋ ಅದೇ ಥರ ಹಾಕಬೇಕು. ಇವಾಗ ಹಿಂಭಾಗ ಫಸ್ಟ್ ಹಾಕಿ ಈ ಕಡೆಗೆ ಮುಂಭಾಗ ಹಾಕಿ ಇದರಲ್ಲಿ ಕಟೋರಿ ಹೇಗೆ ತೆಗೆಯೋದು ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ವೇನಲ್ಲಿ ತೋರಿಸ್ತಾ ಇದ್ದೀನಿ. ಪೂರ್ಣ ಉದ್ದ 13.5 + 1.5, ಬ್ಯಾಕಿಗೆ ನಾವು ಮೊದಲಿಂದ ಹೇಗೆ ತಗೊಳ್ತಾ ಇದ್ವೋ ಅದೇ ಥರ 15 ಇಂಚು, ಇಲ್ಲಿ 13.5. ಎದೆ ಸುತ್ತಳತೆ 10 + 2 12. ನೋಡಿ, ಇದು 10, ಇಲ್ಲಿಗೆ 12. ಇಲ್ಲೂ ಕೂಡ 10 + 2 12. ಇದೆರಡೂ ಸೇರಿಸ್ತಾ ಇದ್ದೀನಿ. ಇಲ್ಲಿ 2 ಇಂಚಿಗೆ ನಮಗೆ ಮಾರ್ಜಿನ್ನು ಗೊತ್ತಾಯ್ತಾ. ಇದು ಇಲ್ಲಿ 1.5ಗೆ, ಇದು ಕೂಡ ಬಾಟಮ್. ಈಗ ಭುಜ 5.5, 5.5ನಲ್ಲಿ 2.5, ಇಲ್ಲಿ 2.5, ಇಲ್ಲರ್ಧ, ಇಲ್ಲರ್ಧ, ಗೊತ್ತಾಯ್ತಾ. ಈಗ ಇದು ಕೂಡ 5.5 ಕಂಕುಳು. ನಾನಿವಾಗ ಫಾಸ್ಟಾಗಿ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ಸೆಮಿ ಕಟೋರಿ ಮಾಡ್ತಾ ಇರೋದು. ಇದು ಬ್ಯಾಕು ಮಾಮೂಲಿ ಮಾಡೋ ಹಾಗೆ, ಆದ್ದರಿಂದ ಬೇಗ ಮಾಡ್ತಾ ಇದ್ದೀನಿ. ಇದು ಇಲ್ಲಿಗೆ 1 ಇಂಚು ಇಟ್ಕೊಂಡು ಮಾಮೂಲಿ ಬ್ಲೌಸಿಗೆ ಹೇಗೆ ಮಾಡ್ತಿದ್ರೋ ಸೇಮ್ ಅದೇ ಥರನೇ ಮಾಡೋದು. ಬ್ಯಾಕಿಗೆ ಇದು ರೌಂಡು ನೀಟಾಗಿ ಕೂರಿಸಿ ನೆಕ್ ಡೀಪು ಬ್ಯಾಕಿಗೆ 9, ಫ್ರಂಟಿಗಾದರೆ 7 ಇಂಚ್ ಇಡ್ತಾ ಇದ್ದೀನಿ ನಾನು.
ಬ್ಯಾಕಿಗಾದರೆ 9 ಇಂಚು ಆಲ್ರೆಡಿ ಅಳತೆ ಇದೆ, ಆದ್ದರಿಂದ 9 ಇಂಚು. ಫ್ರಂಟಿಗೆ 7 ಇಟ್ಕೊಂಡಿದ್ದೀನಿ, ಅದು ಫ್ರಂಟ್ ಹಾಕಬೇಕಾದ್ರೆ ಇದು ಮಾಡ್ತೀನಿ. ಇದು ಮಾಮೂಲಿ ರೌಂಡ್ ತೆಗಿತಾ ಇದ್ದೀನಿ. ಇದು ಬ್ಯಾಕ್ದು. ಎಲ್ಲ ಥರ ಇಲ್ಲಿ ಅರ್ಧ ಇಂಚ್ ಕೂಳೆ, ಇಲ್ಲಿ ಅರ್ಧ ಇಂಚ್ ಕೂಳೆ, ಇದು ಮಾಮೂಲಿ ಬರುತ್ತೆ. ಪ್ರತಿ ಸಲ ಏನು ತೋರಿಸೋದು ಬೇಡ. ಇದಿಷ್ಟಾಯಿತು. ಇಲ್ಲಿಂದ ಮುಕ್ಕಾಲು ಒಂದು 4 ಇಂಚು, ಇದು ಡಾಚ್ ಹಿಡಿಯೋದು. ಇದು ಬ್ಯಾಕ್ ಕಂಪ್ಲೀಟ್ ಆಯಿತು. ಈಗ ಫ್ರಂಟು ಸೇಮು, ಇಲ್ಲಿ 13.5 ಇದ್ದಾಗ ಇಲ್ಲಿ 12.5 ಇರುತ್ತೆ. ಈಗ ಸುತ್ತಳತೆ ಹಿಂಭಾಗೋಕ್ಕಿಟ್ಟ ಥರನೇ ಇಡಬೇಕು, ಇದಕ್ಕೇನು ಎಕ್ಸ್ಟ್ರಾ ಇಲ್ಲ. 10 + 2 12. ಭುಜ ಕೂಡ 5.5. ಕಂಕ್ಳು ಕೂಡ 5.5. ಇಲ್ಲಿಂದ ಇಲ್ಲಿಗೆ 3/4 ಇಂಚಿಗೆ ಗುರುತು ಮಾಡಿ. ಸೇಮು ಅದರಲ್ಲಿ ಯಾವ ರೀತಿ ಕಂಕ್ಳು ಶೇಪ್ ಹಾಕ್ತೀರಾ ಸೇಮ್ ಇದಕ್ಕೂ ಅದೇ ರೀತಿ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂ ಆಗುತ್ತೆ. ಈಗ ಮುಂಭಾಗದ ಕೊರಳಿನ ಆಕಾರ ನಾನು 7 ಇಡ್ತಿದ್ದೀನಿ. ಇದಕ್ಕೆ ಸ್ಟಾರ್ ನೆಕ್ ಮಾಡಿದರೆ ಚೆನ್ನಾಗಿರುತ್ತೆ. ಮುಂಭಾಗದಲ್ಲಿ ಈ ಕಟೋರಿ ಹಿಂಗೆ ಬಂದಿರುತ್ತಲ್ಲ, ಹಿಂಗೆ ಬಂದು ಇಲ್ಲೂ ಈ ಥರ ರೌಂಡ್ ಕೂರುತ್ತೆ. ಇಲ್ಲ ನಾವು ಮಾಮೂಲಿ ಥರ ಮಾಡಿ ಈ ರೀತಿ ಬೇಕಾದರೂ ಮಾಡ್ಬೋದು. ಇಲ್ಲಿಗೆ ನಾನು 5.5 ಇಂಚ್ ಇಟ್ಕೊತೀನಿ. 7 ಇರೋದ್ರಿಂದ 5.5 ಇಂಚ್ ಇಟ್ಕೊಳ್ತೀನಿ. ಈಗ ಕಟೋರಿ ಮಾಡಬೇಕು ನಾವು, ಗೊತ್ತಾಯ್ತಾ? ಇದು ಮಾಮೂಲಿ ರೌಂಡೇ ತೆಗೆದುಬಿಡೋಣ, ಗೊತ್ತಾಯ್ತಾ? ಸ್ಟಾರ್ ಆದರೆ ಈ ಥರ ನೋಡಿ, ಇಲ್ಲಿಂದ ಈ ಥರ ಬರುತ್ತೆ. ಇಲ್ಲಿ ಕಟೋರಿ ಲೈನ್ ಬಂದು ಹಿಂಗೆ ರೌಂಡಿಗೆ ಬರುತ್ತೆ. ಅದನ್ನಾದರೂ ತೆಗಿಬೋದು, ಈ ಥರ ರೌಂಡ್ ಬೇಕಾದರೂ ತೆಗಿಬೋದು. ಈಗ ಮೇಯ್ನು ಈ ರೌಂಡೇ ತೋರಿಸ್ತೀನಿ. ಇವಾಗ ಈ ಭುಜದ ಗೆರೆ ಇದೆಯಲ್ಲ, ಈ ಗೆರೆಗೆ ಕಂಟಿನ್ಯೂ ಮಾಡಿಕೊಂಡು ಇಲ್ಲೊಂದು ಪಾಯಿಂಟ್ ಗುರುತು ಮಾಡಿ. ಈ ಪಾಯಿಂಟ್ ಗುರುತು ಮಾಡಿ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಗುರುತು ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಈ ಶೇಪಿಂದ ಇಲ್ಲಿಗೆ 2 ಇಂಚು ಗುರುತು ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಆಮೇಲೆ ಇಲ್ಲಿಂದ ನಾಲ್ಕು ಇಂಚು ತಗೊಂಬಂದು ನೋಡಿ, ಇದು ಈ ಗೆರೆಗೆ ಕೂಡಬೇಕು. ಇದು ಬರ್ತಾ 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 ನೋಡಿ ಈ ರೀತಿ
ಹಾಂ, ಈ ಗೆರೆ ಸೇರಿಸ್ಬೇಕು ನೋಡಿ. ಈಗ ರೌಂಡ್ ಆಯಿತು. ಈ ಥರ ರೌಂಡ್ಗಿರಬೇಕಿದು. ಇದು ನಮಗೆ ಕಟೋರಿ ಪೀಸ್ ಗೊತ್ತಾಯ್ತಾ. ಇದನ್ನು ಇಲ್ಲಿ ನಾವು ಡಾಚ್ ಹಿಡಿಬೇಕಾದ್ರೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ತೀವಲ್ಲ, ಎಷ್ಟಕ್ಕೆ ಮಾಡ್ಕೊಳ್ತೀವಿ ನಾವು? 9.5 ಅಥವಾ 10. ಇದು 40 ಇಂಚ್ ಇರೋದ್ರಿಂದ 10 ಇಂಚಿಗೆ ಗುರ್ತು ಮಾಡ್ಕೊಳ್ಳಿ. ಇಲ್ಲಿಗೆ ನಮಗೆ ಸೆಂಟ್ರ್ ಪಾಯಿಂಟ್ ಬರಬೇಕು. ಅದಕ್ಕೆ ಒಂದು ಗೆರೆ ಹಾಕ್ತಾ ಇದ್ದೀನಿ ಗೊತ್ತಾಯ್ತಾ. ಇದಿಷ್ಟು ಇದು 7 ಇಂಚಿದೆ. ಇದು 3ವರೆಗೆ ಸೆಂಟ್ರ್ ಪಾಯಿಂಟ್ ಬರುತ್ತೆ. ಈ 7 ಇಂಚಲ್ಲಿ 3ವರೆಗೆ ಸೆಂಟ್ರ್ ಪಾಯಿಂಟ್ ಬರುತ್ತೆ. ಇದಿಷ್ಟು ಮುಂಭಾಗ ಆಯಿತು. ಇಲ್ಲಿ 1.5 ಇಂಚು ನಾವು ಕ್ರಾಸ್ ತೆಗಿತೀವಿ. ಓಕೆನಾ. ಇವಾಗ ನಾವು ಇಷ್ಟು ಮಾತ್ರ ತಗೊಂಡು ಇದನ್ನು ಜಾಸ್ತಿ ಮಾಡ್ಕೋಬೇಕು ಗೊತ್ತಾಯ್ತಾ. ಇದನ್ನು ಜಾಸ್ತಿ ಮಾಡ್ಕೋಬೇಕು. ಈ ಅಗಲನ ಜಾಸ್ತಿ ಮಾಡಿಕೊಂಡು ಬೇರೆ ಪೀಸನ್ನು, ಈ ಪೀಸು ನಮಗೆ ಬರಲ್ಲ, ಇದು ಮಾತ್ರ ಬರುತ್ತೆ. ಇಲ್ಲಿ ಕ್ರಾಸ್ ಬೆಲ್ಟ್ ಮಾತ್ರ ಹಚ್ಚುತ್ತೀವಿ. ಈ ಪೀಸನ್ನು ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಮಾರ್ಜಿನ್ ಇಟ್ಕೊಂಡು ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಇದೆಷ್ಟಿದೆ? 7 ಇಂಚಿದೆ. ನಾವು ಪೇಪರ್ ಕಟ್ಟಿಂಗ್ ಆದರೆ ಇದನ್ನು ಕಟ್ ಮಾಡಿ ಇನ್ನೊಂದು ಪೇಪರ್ ಮೇಲೆ ಇಟ್ಕೊಂಡು ಅದನ್ನು ಹಾಕೋತೀವಿ. ಈಗ ನಾವು ಇದನ್ನು ಇಲ್ಲಿ ಅಳತೆ ನೋಡಿ ಇಟ್ಕೊಂಡು ಹಾಕೋಬೋದು. ಆ ರೀತಿ ತೋರಿಸ್ತೀನಿ. ಇದು 4 ಇಂಚಿದೆ. ಟೋಟಲಿ 5.5. ಇದು 7 ಇಂಚಿದೆ. ಇಲ್ಲಿಂದ ಇಲ್ಲಿಗೆ 2.5. ಇಲ್ಲಿಗೆ 1.5. ಇದು ನಾವು ಕಟೋರಿ ಪೀಸ್ ಮಾಡಿದ್ದೀವಲ್ಲ, ಅದನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಯಾವ್ಯಾವ ಭಾಗದಲ್ಲಿ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೇರಿಸ್ಬೇಕು. ಈ ಪೀಸು ಈ ರೀತಿ ಇದೆ. ನೋಡಿ, ಈ ಪೀಸನ್ನ ಈ ರೀತಿ ಹಾಕೊಂಡಿದ್ದೀವಿ. ಇದು ಎಷ್ಟು ಇಂಚಿಗೆ ಹಾಕೊಂಡಿದ್ದೀವಿ? 3. ನೋಡಿ, ಇಲ್ಲಿಂದ ಇಲ್ಲಿಗೆ 3 ಇದೆ. ಇದು ನಮಗೆ ಸೆಂಟ್ರ್ ಪ್ಲೇಸ್ ಬರಬೇಕು. ಮೇಲಿಂದ ಇಲ್ಲಿಗೆ ಎಷ್ಟು? 10 ಇಂಚಿಗೆ ಹಾಕೊಂಡಿದ್ದೀವಲ್ಲ, ಅದು ಇಲ್ಲಿಗೆ ಬರುತ್ತೆ.
ಇಲ್ಲಿಂದ ಈ ಕಡೆಗೆ 1/4 ಇಂಚ್ ತಗೊಳ್ಳಿ. ಇಲ್ಲಿಂದ ಈ ಕಡೆಗೆ, ಇಲ್ಲಿಂದ ಈ ಕಡೆಗೆ 1/4 ಇಂಚು ತಗೊಳ್ಳಿ. ಪೇಪರ್ ಆದರೆ ಇದನ್ನು ಸರಿಗಿಸ್ಕೊಂಡು ಮಾಡ್ಕೋಬೋದು. ಇದು ಉದ್ದ ಇದೆಯಲ್ಲ, ಇಲ್ಲಿಗೆ ಬರಬೇಕು. ಇದು ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಇಲ್ಲಿಗೆ ಹೋಗುತ್ತೆ. ಅವಾಗ ಈ ರೌಂಡು ಇಲ್ಲಿಗೆ ಹೋಗುತ್ತೆ. ಓಕೆನಾ? ಇದು ಕ್ರಾಸ್ ಮಾಡ್ಕೊಂಡಿದ್ದೀವಿ. ಇದು ನೇರ ಗೆರೆ ಇದೆ, ಗೊತ್ತಾಗುತ್ತೆ. ಇದು 3 ಇಂಚ್ ಇದೆಯಲ್ಲ, ಈ ಕ್ರಾಸ್ ಗೆರೆನಲ್ಲೂ 3 ಇಂಚಿಗೆ ಗುರ್ತು ಮಾಡ್ಕೊಂಡ್ರೆ ಇದು ಇಲ್ಲಿಗೆ ಹೋಗುತ್ತೆ. ಈಗ ನಾವು ಇದಕ್ಕೂ ಇದು ಮೇಲ್ಗಡೆ ಹೋಗಿದೆ. ಇದಕ್ಕೂ ಹಾಕೊಂಡಿದ್ದೀವಿ. ನೋಡ್ರಿ, ಇದೆಷ್ಟು ಬಂತು? ಇದು 9.25 ಬಂತು. 9.25ನಲ್ಲಿ 4.25ಗೆ ಇಲ್ಲಿ ಗುರ್ತು ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 1 ಇಂಚು ತಗೊಳ್ಳೋಣ. ಓಕೆನಾ? ಇದು ರೌಂಡ್ ಬರುತ್ತೆ. ಇಲ್ಲಿಂದ ರೌಂಡ್ ಸೇರಿಸ್ಬೇಕು. ಇದು ಈ ಪಾಯಿಂಟಿಗೆ ರೌಂಡ್ ಸೇರಿಸ್ಬೇಕು. ನಾವು ಕ್ರಾಸ್ ಗೆರೆ ಇಲ್ಲಿ ತಗೊಂಡಿರೋದ್ರಿಂದ ಈ ಗೆರೆ ಆಗುತ್ತೆ. ಇವಾಗ ಇಲ್ಲಿಂದ ನೀವು ಸೆಂಟ್ರ್ ಪ್ಲೇಸ್ ಇದಾದ್ರೂ ನೀವು ಇಲ್ಲಿ 3 ಇಂಚು ಹಿಡಿತಾ ಇದ್ರಿ. ಅದೇ ಥರ ಇಲ್ಲಿಗೆ 3 ಇಂಚಿಗೆ ಇದು ಸೆಂಟ್ರ್ ಪಾಯಿಂಟ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 1.25 ಇಂಚು, 40 ಇಂಚ್ನವ್ರು ಆಗಿರೋದ್ರಿಂದ 1.25 ಇಂಚು. ಇಲ್ಲಿಂದ ಇಲ್ಲಿಗೆ 1.25 ಇಂಚು. ಮಾಮೂಲಿ ಬ್ಲೌಸ್ನಲ್ಲಿ ಅಳತೆ ಪ್ರಕಾರ ನಾವು ಕೆಳಗಡೆ ಡಾಚು, ಈ ಡಾಚನ್ನು ಕಡಿಮೆ ಇದ್ದವರಿಗೆ ಕಡಿಮೆ, ಜಾಸ್ತಿ ಇದ್ದವರಿಗೆ ಜಾಸ್ತಿ ಹೇಗೆ ಹಿಡಿತೀವೋ ಅದೇ ರೀತಿ 1.25 ಹಿಡಿಬೇಕು. ಈ ಥರ ಇದ್ದಿದ್ದ ಪೀಸು ಇವಾಗ ಈ ರೀತಿ ಆಯಿತು. ಗೊತ್ತಾಯ್ತಾ? ಈ ಡಾಚನ್ನೇ ಹಿಡ್ದು ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ನೋಡಿ, ಇಲ್ಲಿಂದ ಇಲ್ಲಿಗೆ ಇಷ್ಟಿತ್ತಲ್ಲ, ಈ ಕಡೆಗೆ ಹೋದರೆ ಇದು ಇಷ್ಟಾಗುತ್ತೆ. ಇದಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದನ್ನೇ ಹಿಂಗೆ ಸರಿಗಿಸಿದ್ರೆ ಆವಾಗ ನೋಡಿ, ಇದಿಲ್ಲ. ಈ ಪಾಯಿಂಟಿಂದ 1 ತಗೊಂಡಿದ್ದೀವಿ.
ನೋಡಿ ಇದು ನೋಡಿ ಇದಿಲ್ಲ, ಈ ಪಾಯಿಂಟಿಂದ ಒಂದು ತಗೊಂಡಿದ್ದೀವಿ, ಆವಾಗ ಬಿಡ್ತು ಕೂಡ ಜಾಸ್ತಿ ಆಯಿತು. ನೋಡಿ ಈ ಪಾಯಿಂಟಿಗೂ ಈ ಪಾಯಿಂಟಿಗೂ ಇಲ್ಲಿಗೆ ಸೆಂಟ್ರ್ ಪಾಯಿಂಟು ಕೂಡುತ್ತೆ. ಓಕೆನಾ? ಇದನ್ನು ನಾವು ಕಟೋರಿ ಪೀಸ್ ಅಂತ ಹೇಳ್ತೀವಿ. ಇಲ್ಲಿಗೆ ಇದನ್ನು ಹಿಂಗೆ ಡಾಚ್ ಹಿಡಿದು ಇದು ಮಾಡಿದಾಗ ಬ್ರಾ ಕೂತ್ಕೊಂಡಂಗೆ ನೀಟಾಗಿ ಬ್ಲೌಸ್ನಲ್ಲೇ ಕೂತ್ಕೊಳ್ಳುತ್ತೆ. ಓಕೆನಾ? ಇದು ಇಷ್ಟಿದೆಯಲ್ಲ, ಇದು ರೌಂಡಿಗೆ ಬರುತ್ತೆ. ಇಲ್ಲಿ ಬಂದಾಗ ಹಿಂಗೆ ರೌಂಡಿಗೆ ಬರುತ್ತೆ. ಇಲ್ಲಿ ಇಷ್ಟು ಜಾಸ್ತಿ ಆಗುತ್ತೆ, ಇಲ್ಲಿ ಇಷ್ಟು ಜಾಸ್ತಿ ಆಗುತ್ತೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇದಿಷ್ಟು ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಇದು ಕಟೋರಿ ಪೀಸು. ಇದನ್ನು ಡಾಚ್ ಹಿಡಿದು ಇಲ್ಲಿಗೆ ಫಿಕ್ಸ್ ಮಾಡಿದರೆ, ಇದು ಒಂದನ್ನು ಹಚ್ಚಿಬಿಟ್ರೆ ಆಮೇಲೆ ನೆಕ್ ಪೀಸು ಮಾಮೂಲಿ ಹಚ್ಚುವಂತೆ ಹಚ್ಚೋದು. ಓಕೆನಾ? ಇಲ್ಲಿ ಕ್ರಾಸ್ ಪೀಸ್ ಬರೋ ಹಂಗೆ ಕ್ರಾಸ್ ಪೀಸ್ ಬರುತ್ತೆ. ಇದೆರಡನ್ನೂ ಹಿಂಗೆ ಹಚ್ಚಿದಾಗ ಇದೆರಡು ಕೂಡ್ಕೊಳ್ಳುತ್ತೆ. ಈಗ ಅದನ್ನೇ ಪೇಪರ್ ಕಟ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಓಕೆನಾ? ಇನ್ನು ಸ್ಲೀವ್ ಹಚ್ಚೋದು, ಬೆಲ್ಟ್ ಹಚ್ಚೋದು ಎಲ್ಲ ಮಾಮೂಲಿ. ಇದು ಮೊದಲನೇ ಸಲ ಮಾಡಿರೋದ್ರಿಂದ, ಈ ಕಟೋರಿ ಪೀಸನ್ನು ಮೊದಲನೇ ಸಲ ಮಾಡಿರೋದ್ರಿಂದ ಈಗ ಇನ್ನೊಂದು ಸಲ ಈ ಪೀಸನ್ನು ಯಾವ ರೀತಿ ಜಾಸ್ತಿ, ಯಾವ ಕಡೆ ಜಾಸ್ತಿ ಮಾಡ್ಕೋಬೇಕು ಅಂತ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ಇಲ್ಲಿ. ಇದನ್ನು ನೋಡ್ಕೊಳ್ಳಿ ಆಯಿತಾ? ನೋಡಿ ಇದು 7 ಇಂಚಿದೆ. ಈ ಸೈಜಿಂದನ್ನು ನಾವು ಫಸ್ಟು ಹಾಕ್ಕೋಬೇಕು. ಇದು 5.5 ಇದೆ. ಟೋಟಲಿ ನಮಗೆ ಎಷ್ಟು ಸ್ಪೇಸ್ ಬೇಕು ಅಂತ 8.5 ಇಂಚು ಬೇಕು. ಇದು ನೆಕ್ಕಿನ ಅಗಲ. ಇದನ್ನು ನಾವು ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿಂದ ಇಲ್ಲಿಗೆ 1.5 ಇದೆ. ನೋಡಿ ಇಲ್ಲಿಂದ ಇಲ್ಲಿಗೆ 1.5 ಇದೆ. ನಮಗೆ ಇಲ್ಲಿಗೆ ಕಟೋರಿ ಸ್ಟಾರ್ಟ್ ಆಗಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 5.5 ಇದೆ ನಮಗೆ. ಐದೂವರೆನಲ್ಲಿ ನಾವು 1.5ಗೆ ಕ್ರಾಸನ್ನ ತಗೊಂಡಿದ್ದೀವಿ. ನೋಡಿ ಇಲ್ಲಿ 3.5 ಇಂಚು ಎತ್ತರ ಹಾಕ್ಕೊಳ್ಳಿ. ಇದನ್ನ ಇಲ್ಲಿ ರೌಂಡ್ ಸೇರಿಸ್ಬೇಕು ಇಲ್ಲಿಂದ. ಇಲ್ಲಿಗೆ 3 ಇಂಚು. 3 ಇಂಚಿಗೆ ನಮಗೆ
ಸೆಂಟ್ರ್ ಗೆರೆ ಬರುತ್ತೆ. ಓಕೆನಾ? ಇದು ಮಧ್ಯಬಿಂದು ಅಂತ ಇಟ್ಕೊಳ್ತೀವಲ್ಲ ನಾವು ಮಾಮೂಲಿ ಬ್ಲೌಸಿಗೆ. ನೋಡಿ ಈ ಪೀಸನ್ನು ಇಲ್ಲಿಗೆ ಹಾಕಿದ್ದೀನಿ. ಇದು 1.5 ಕ್ರಾಸ್ ತೆಗಿತೀವಲ್ಲ, ಇದು ಈ ರೀತಿ ಬರುತ್ತೆ. ನೋಡಿ ಈ ಪೀಸು ಇಲ್ಲಿದೆ. ಇದರಲ್ಲಿ ನಾವು ಇದು ಉಪಯೋಗಕ್ಕೆ ಬರಲ್ಲ, ಇದು ಅಳತೆಗೆ ಮಾತ್ರ ನಾವು ಉಪಯೋಗಿಸ್ಕೊಳ್ತೀವಿ. ಈ ಥರ ಇನ್ನೊಂದು ಪೀಸ್ ತಗೋಬೇಕು, ಅದನ್ನು ಇಲ್ಲಿ ಎನ್ಲಾರ್ಜ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಈ ಕಡೆ ಜಾಸ್ತಿ, ಈ ಕಡೆ ಜಾಸ್ತಿ ಮತ್ತು ಈ ಕಡೆ ಜಾಸ್ತಿ ಮಾಡ್ಕೋಬೇಕು. ಅದನ್ನು ಹೇಗೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ 1/4 ಇಂಚು ಜಾಸ್ತಿ ಮಾಡ್ಕೊಂಡಿದ್ದೀನಿ. 40 ಇಂಚ್ನವ್ರದ್ದಲ್ವಾ, ಅದಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ 1/4 ಇಂಚು ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಈ ಗೆರೆಗೆ ಕೂಡಿಸ್ಬೇಕು. ಇಲ್ಲಿಗೆ ಕೂಡಿಸ್ಬೇಕು. ಅದನ್ನು ಕೆಳವರೆಗೂ ವೃದ್ಧಿಸ್ಕೊಂಡು ಬರಬೇಕು. ಅದು ಇದು ಇಲ್ಲಿಗೆ ಹೋಗುತ್ತೆ. ಆವಾಗ ಇದಿಷ್ಟು ಇಲ್ಲಿಗೆ ಬರುತ್ತೆ. ಇದೇ ಗೆರೆನ ಈ ರೀತಿ ತಗೊಂಡೋದ್ರೆ ಇಲ್ಲಿಗೆ ಬರುತ್ತೆ. ಇಲ್ಲಿ 3 ಇಂಚ್ ಬರಬೇಕು. ಈ ಗೆರೆ 3 ಇಂಚ್ ಇದೆ, ಆದ್ದರಿಂದ ಇಲ್ಲಿ 3 ಇಂಚಿಗೆ ಬರಬೇಕು. ನೋಡಿ ಇಲ್ಲಿಂದ ನಾಲ್ಕು, ಇದನ್ನು ಈ ರೀತಿ ತಗೊಂಡೋದ್ರೆ ಇಲ್ಲಿಗೆ ಬರುತ್ತೆ. ನೋಡಿ ಇದರಲ್ಲಿ ಸೆಂಟ್ರ್ ಪಾಯಿಂಟು ಇದಾಗುತ್ತೆ. ಇಲ್ಲಿಂದ ಇಲ್ಲಿಗೆ 1/4 ಇಂಚು ಇದನ್ನು ರೌಂಡಿಗೆ ಸೇರಿಸ್ಬೇಕು. ಇಷ್ಟಕ್ಕೆ ಇದು ಇಲ್ಲಿ ನೇರವಾಗಿರೋದ್ರಿಂದ ಇದು ಇಲ್ಲಿ ನೇರವಾಗಿರಬೇಕು. ಈ ಥರ ಈ ಕಡೆ ಕ್ರಾಸ್ ಹೋಗಬಾರ್ದು. ಇದು ಕ್ರಾಸ್ ಬೆಲ್ಟ್ನ ಆಕಾರ. ನೋಡಿ ಇಲ್ಲಿ ಇಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀವಿ, ಇಲ್ಲಿಂದ ಇಲ್ಲಿಗೆ ಇಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀವಿ. ನಮಗೆ ನೋಡಿ ಇದು ಇದು ಕಚ್ಚಾ ಪೀಸು. ಇದು ಕಚ್ಚಾ ಪೀಸ್ ಇತ್ತು. ಈ ಕಚ್ಚಾ ಪೀಸನ್ನು ಇಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ 1/4, ಇಲ್ಲಿಂದ ಇಲ್ಲಿಗೆ 1/4. ಈ ರೌಂಡ್ ಬರುತ್ತಲ್ಲ ಅದೇ ರೀತಿ ಅಷ್ಟು ಮಾಡ್ಕೊಂಡಿದ್ದೀವಿ. ಇದು ಕಚ್ಚಾ ಪೀಸು. ಇಲ್ಲಿಂದ ಇಲ್ಲಿಗೆ 1/4. ಇದನ್ನು ಈ ಪಾಯಿಂಟು, ಈ ಪಾಯಿಂಟು, ಈ ಪಾಯಿಂಟು ಮತ್ತು ಇಲ್ಲಿಂದ ಈ ಪಾಯಿಂಟು ಸೇರಿಸಿ ಇದಿಷ್ಟು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ, ಇದಿಷ್ಟು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ. ಗೊತ್ತಾಯ್ತಾ? ನೋಡಿ ಈ ಪೀಸು ಇಲ್ಲಿದೆ, ನಾವು ಇಲ್ಲಿ ಇಷ್ಟು ಜಾಸ್ತಿ ಮಾಡ್ಕೋಬೇಕು, ಇಲ್ಲಿ ಇಷ್ಟು ಜಾಸ್ತಿ ಮಾಡ್ಕೋಬೇಕು, ಇಲ್ಲಿಂದ ಇಲ್ಲಿಗೆ ಇಷ್ಟು ಜಾಸ್ತಿ ಮಾಡ್ಕೋಬೇಕು.
ಇವಾಗ ಇದು ಸೆಂಟ್ರ್ ಪ್ಲೇಸು ಇಲ್ಲಿಗೆ ಬರುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ಇಡಿರಿ. ಈ ಕಡೆ 1/4, ಈ ಕಡೆ 1/4. ಯಾಕೆಂದರೆ ಇದು ನಾವು ಮಾಮೂಲಿ 3 ಇಂಚು ಹಿಡಿತಿದ್ವಿ. ಇದಿಷ್ಟು ನಾವು ಡಾಚ್ ಹಿಡಿಯೋದು, ಗೊತ್ತಾಯ್ತಾ? ಇಷ್ಟು ಬಟ್ಟೆ ಇದ್ದಿದ್ದನ್ನು ಇಷ್ಟು ಬಟ್ಟೆ ನಾವು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಇದಿಷ್ಟನ್ನು ಡಾಚ್ ಹಿಡಿಬೇಕು. ಆವಾಗ ನೋಡಿ ಇದಿರುತ್ತಲ್ಲ, ಇದು ಇಲ್ಲಿಂದ ಕ್ರಾಸ್ ಬೆಲ್ಟ್ ಇಲ್ಲಿ ಇದು ಮಾಡಾದ್ಮೇಲೆ ಕ್ರಾಸ್ ಬೆಲ್ಟ್ ಹಚ್ಚುತ್ತೀವಲ್ಲ, ಅದು ಇಲ್ಲಿ ಅಳತೆ ಮತ್ತು ಇಲ್ಲಿ ಅಳತೆ ಸರಿ ಹೋಗಬೇಕು, ಗೊತ್ತಾಯ್ತಾ? ಅದು ಸರಿ ಹೋದರೆ ಇಲ್ಲಿಗೆ ಇದೆರಡಕ್ಕೂ ಕ್ರಾಸ್ ಬೆಲ್ಟು ಹಚ್ಬೋದು. ಮೂರುವರೆ ಇಲ್ಲ, ಒಂದು ಸ್ವಲ್ಪ ಕಾಲು ಬರುತ್ತೆ. ಟೋಟಲಿ 7 ಬರುತ್ತೆ. ಎಂಟು ಪ್ಲಸ್ 2 ನಾವು ಇಲ್ಲಿಂದ ಇಲ್ಲಿಗೆ ಮಾತ್ರ ಹಚ್ಚುತ್ತೀವಿ. ಇಲ್ಲಿಗೆ 7, ಇಲ್ಲಿಗೆ ನಾವು ಹಚ್ಚಬೇಕಾದ್ರೆ ಇದರಲ್ಲಿ ಅರ್ಧ ಕೂಳೆ ಹೋಗುತ್ತೆ, ಇದರಲ್ಲಿ ಅರ್ಧ ಕೂಳೆ ಹೋಗುತ್ತೆ. ಇಲ್ಲಿ 1 ಇಂಚು ಲೆಸ್ ಆಗುತ್ತೆ. ಅಲ್ಲಿಗ 6, 2, 8, 8.5 ಬರುತ್ತೆ. ಇದೆರಡನ್ನೂ ಜಾಯಿಂಟ್ ಇದನ್ನು ಹಚ್ಚಬೇಕಾದ್ರೆ ನೋಡಿ, ಇಲ್ಲಿ ಅರ್ಧ ಕೂಳೆ ಹೋಗುತ್ತೆ. ಈ ಪೀಸಲ್ಲಿ ಅರ್ಧ ಇಂಚ್ ಕೂಳೆ ಹೋಗುತ್ತೆ, 1 ಇಂಚ್ ಲೆಸ್ ಆಗುತ್ತೆ. ಇಲ್ಲಿ 7 ಬಂದಿದ್ರಲ್ಲಿ 6 ಬರುತ್ತೆ. 6, 2, 8. ಇಲ್ಲಿ ಅರ್ಧ ಇಂಚು ಕೂಳೆ ಹೋಗೋದ್ರಿಂದ 8 ಆಗುತ್ತೆ. 8 + 2 10. ನೋಡಿ, 8 + 2 10. ಇದನ್ನು ನಾವು ಟ್ಯಾಲಿ ಮಾಡಿಕೊಂಡು ಈ ಕಪ್ಸನ್ನು ಇಲ್ಲಿಗೆ ಕೂರಿಸಿದರೆ ಅದೇ ಕಟೋರಿ. ಕಟೋರಿ ಅಂದರೆ ಇದು ಸೆಮಿ ಕಟೋರಿ ಅಷ್ಟೇ. ಕಟೋರಿ ಬ್ಲೌಸಲ್ಲಿ ನಾನಾ ಥರ ವಿಧ ಇದೆ. ಇದು ಮೊದಲನೇ ಹಂತ ಸೆಮಿ ಕಟೋರಿ ಅಂತ. ಇದರ ಫುಲ್ ಕಟೋರಿ ಯಾವುದು ಅಂತಂದರೆ ಅದು ಮುಂದಿನ ಕ್ಲಾಸ್ನಲ್ಲಿ ಮಾಡ್ತೀನಿ. ಅದು ಯಾವ ರೀತಿ ಬರುತ್ತೆ ಅಂತಂದರೆ 3 ಕಡೆ ಡಾಚುಗಳನ್ನು ತೆಗಿಬೇಕಾಗುತ್ತೆ. ನೋಡಿ, ಈ ಥರ 3 ಕಡೆ ಡಾಚ್ಗಳನ್ನು ತೆಗೆದು ಇದು 1 ಪೀಸು, 2 ಪೀಸು, ಇದು 3 ಪೀಸು. ಈ 3 ಪೀಸನ್ನು ಇದಷ್ಟು ಡಾಚ್ಗಳು ಬರುತ್ತೆ, ಗೊತ್ತಾಯ್ತಾ? ಇದು 3 ಕಡೆ ಡಾಚ್ ಹಿಡಿದು ಈ ರೀತಿ ತೆಗಿಯೋದಕ್ಕೆ ಫುಲ್ ರೌಂಡ್ ಬರುತ್ತೆ. ಅದಕ್ಕೆ ಕಟೋರಿ ಅಂತ ಹೇಳ್ತಾರೆ. ಇದು ನಾವು ಮಾಡಿರೋದು ಸೆಮಿ ಕಟೋರಿ ಬ್ಲೌಸು. ಈಗ ಅರ್ಥ ಆಯ್ತಾ? ಈ ಕಟೋರಿನ ಇಲ್ಲಿಗೆ ಕೂರಿಸಿ ಹೊಲಿಯೋದು. ಇದನ್ನು ಟ್ಯಾಲಿ ಮಾಡ್ಕೋಬೇಕು. ನೋಡಿ, ಇಲ್ಲೇ ಈ ಬಟ್ಟೆನಲ್ಲಿ ಅರ್ಧ ಇಂಚ್ ಹೋಗುತ್ತೆ ಕೂಳೆ, ಈ ಬಟ್ಟೆನಲ್ಲಿ ಅರ್ಧ ಇಂಚ್ ಕೂಳೆ ಹೋದರೆ ಇಲ್ಲಿ 2 ಇಂಚ್ ಉಳಿಯುತ್ತೆ. ಇಲ್ಲಿ ಟೋಟಲಿ 7 ಬಂದಿರುತ್ತೆ. ಇಲ್ಲಿ ಅರ್ಧ ಇಂಚ್ ಕೂಳೆ, ಇಲ್ಲಿ ಅರ್ಧ ಇಂಚ್ ಕೂಳೆ ಹೋದರೆ ಇದರಲ್ಲಿ 6 ಬರುತ್ತೆ, ಗೊತ್ತಾಯ್ತಾ? 6, 2, 8. ಇಲ್ಲಿಗೆ ಸೊಂಟದ ಸುತ್ತಳತೆ ಎಷ್ಟಿದೆ? 8 + 2 10, ಗೊತ್ತಾಯ್ತಾ? ಇದು 2, ಇದು 2 4, ಇಲ್ಲಿ 6, ಟೋಟಲಿ 10 ಆಗುತ್ತೆ. ಈ ಥರ ಟ್ಯಾಲಿ ಮಾಡಿ ಕಟೋರಿ ಬ್ಲೌಸನ್ನು ಹೊಲಿಯೋದು. ಇನ್ನು ಸ್ಲೀವ್ ಎಲ್ಲ ಮಾಮೂಲಿ ಅಂತೆ, ಗೊತ್ತಾಯ್ತಾ? ಇದ್ರ ಪೇಪರ್ ಕಟ್ಟಿಂಗು ಮತ್ತು ಬಟ್ಟೆ ಕಟ್ಟಿಂಗು
ನಾನು ಒಂದು ಬ್ಲೌಸು ಹೊಲಿತೀನಿ, ಹೊಲಿದು ನಿಮಗೆ ತೋರಿಸ್ತೀನಿ ಕಟೋರಿ ಬ್ಲೌಸ್ ಹೇಗೆ ಅಂತ. ಈಗ ಪೇಪರ್ ಇದು ಸ್ಕೆಚ್ ಮಾತ್ರ ಹಾಕಿದ್ದೀನಿ. ಇದು ಸೆಮಿ ಕಟೋರಿ, ಇದು ಕಟೋರಿ ಬ್ಲೌಸ್ ಅಲ್ಲ, ಸೆಮಿ ಕಟೋರಿ. ಕಟೋರಿ ಬ್ಲೌಸು ನೆಕ್ಸ್ಟ್ ಬರುತ್ತೆ, ಇದ್ರ ನೆಕ್ಸ್ಟ್ ನಾನು ಮಾಡ್ತೀನಿ. ಇದು ಪೇಪರ್ ಕಟ್ಟಿಂಗು ಚೆನ್ನಾಗಿ ಕಲ್ತ್ಕೊಂಡು ಆಮೇಲೆ ಬಟ್ಟೆ ಕಟ್ಟಿಂಗ್ ಮಾಡಿ ಅದನ್ನು ಹೊಲಿದು ಅದ್ರ ನಂತರ ಫುಲ್ ಕಟೋರಿ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕ್ಷಣ ಸಬ್ಸ್ಕ್ರೈಬ್ ಆಗಿ. ನಿಮಗೋಸ್ಕರ ನಾನು ಹೊಸ ಹೊಸ ವಿಡಿಯೋಗಳನ್ನು ಮತ್ತು ಹೊಸ ಹೊಸ ಪಾಠಗಳನ್ನು ಮಾಡ್ತಾ ಇರ್ತೀನಿ. ಓಕೆ.